SC/ST ದೌರ್ಜನ್ಯ ತಡೆ ಕಾಯ್ದೆಯಡಿ ಪ್ರಕರಣ ದಾಖಲಾಗಬೇಕಾದರೆ ಕಾನೂನುಬದ್ಧವಾಗಿ ಯಾವ ಪ್ರಮುಖ ಷರತ್ತು ಪೂರೈಸಬೇಕು? ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ನೀಡಿರುವ ಮಹತ್ವದ ತೀರ್ಪಿನ ಸರಳ ಕಾನೂನು ವಿಶ್ಲೇಷಣೆ ಇಲ್ಲಿದೆ. SC/ST ಕಾಯ್ದೆಯ ಪ್ರಮುಖ ಸೆಕ್ಷನ್ಗಳು ಸೆಕ್ಷನ್ 3 ಸಬ್ಕ್ಲಾಸ್ 1 6 ಮತ್ತು 3 ಸಬ್ಕ್ಲಾಸ್ 1 S ಪ್ರಕಾರ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ವ್ಯಕ್ತಿಯನ್ನು ಜಾತಿ ಹೆಸರು ಹಿಡಿದು ನಿಂದಿಸುವುದು ಅಪರಾಧ. ಆದರೆ ಇದರಲ್ಲಿ ಅತ್ಯಂತ ಪ್ರಮುಖವಾದ ಪದ ಎಂದರೆ ಇನ್ ಎನಿ ಪ್ಲೇಸ್ ವಿತ್ ಇನ್ ಪಬ್ಲಿಕ್ ವ್ಯೂ, ಸಾರ್ವಜನಿಕ ನೋಟಕ್ಕೆ ಸಿಗುವ ಸ್ಥಳ. ಪಬ್ಲಿಕ್ ಪ್ಲೇಸ್ ಮತ್ತು ಪಬ್ಲಿಕ್ ವ್ಯೂ ಇದರ ವ್ಯತ್ಯಾಸ. ಕಾನೂನಿನಲ್ಲಿ ಸಾರ್ವಜನಿಕ ಸ್ಥಳ ಮತ್ತು ಸಾರ್ವಜನಿಕ ನೋಟಕ್ಕೆ ಸಿಗುವ ಸ್ಥಳ ಎಂಬ ಎರಡು ವಿಭಿನ್ನ ಅರ್ಥಗಳಿವೆ. ಸ್ಥಳವು ಖಾಸಗಿಯಾಗಿದ್ದರೂ ಅಲ್ಲಿ ಸಾರ್ವಜನಿಕರು ಉಪಸ್ಥಿತರಿದ್ದು ಆ ಘಟನೆಯನ್ನು ನೋಡಿದರೆ ಅಥವಾ ಕೇಳಿಸಿಕೊಂಡರೆ ಮಾತ್ರ ಇದು ಪಬ್ಲಿಕ್ ವ್ಯೂ ವ್ಯಾಪ್ತಿಗೆ ಬರುತ್ತದೆ. ಇತ್ತೀಚಿನ ಸುಪ್ರೀಂ ಕೋರ್ಟ್ ಪ್ರಕರಣ ರಾಮಕೃಷ್ಣ ಚೌಹಾಣ್ ಪ್ರಕರಣ. ರಾಮಕೃಷ್ಣ ಚೌಹಾಣ್ ವರ್ಸಸ್ UP ರಾಜ್ಯ ಪ್ರಕರಣದಲ್ಲಿ ಮುಚ್ಚಿದ್ದ ಕೋಣೆ ಒಳಗೆ ಸಾರ್ವಜನಿಕರ ಅನುಪಸ್ಥಿತಿಯಲ್ಲಿ ನಡೆದ ಘಟನೆ SC/ST ಕಾಯ್ದೆ ಅನ್ವಯವಾಗುವುದಿಲ್ಲ ಎಂದು ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ. 4 ಗೋಡೆಗಳ ಮಧ್ಯೆ ಸಾಕ್ಷಿ ಇಲ್ಲದೆ ನಡೆದ ಘಟನೆ ಪಬ್ಲಿಕ್ ವ್ಯೂ ಅನಿಸಿಕೊಳ್ಳುವುದಿಲ್ಲ. ಇದರರ್ಥ ಆರೋಪಿ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಬಹುದು ಎಂದಲ್ಲ. ವಿಶೇಷ ಕಾಯ್ದೆ SC/ST ಆಕ್ಟ್ ರದ್ದಾಗಿದ್ದರೂ ಸಾಮಾನ್ಯ ಶಿಕ್ಷಾರ್ಹ ಅಪರಾಧವಾಗಿ ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ ಅಡಿಯಲ್ಲಿ ಪ್ರತ್ಯೇಕ ದೂರು ನೀಡಲು ಕಾನೂನಿನಲ್ಲಿ ಅವಕಾಶವಿದೆ. ಕಾನೂನಿನ ದುರುಪಯೋಗ ತಡೆಯುವುದು ಮತ್ತು ನಿಜವಾದ ಸಂತ್ರಸ್ತರಿಗೆ ಸರಿಯಾದ ನ್ಯಾಯ ಸಿಗುವಂತೆ ಮಾಡುವುದು ಈ ತೀರ್ಪಿನ ಮುಖ್ಯ ಉದ್ದೇಶ. ಕಾನೂನಿನ ಸರಿ ತಪ್ಪುಗಳನ್ನು ಪ್ರತಿಯೊಬ್ಬರೂ ತಿಳಿಯುವುದು ಅತ್ಯಂತ ಅಗತ್ಯ. ಈ ವಿಡಿಯೋವನ್ನು ಶೇರ್ ಮಾಡಿ ಜಾಗೃತಿ ಮೂಡಿಸಿ. ಧನ್ಯವಾದಗಳು.